ಶ್ರೀರಾಮುಲು ಅವರು ಮಾಜಿ ಸಚಿವರು ಬಳ್ಳಾರಿ ನಗರದ ವಾರ್ಡನ್ ಕಾಲೇಜ್ ಮೈದಾನದಲ್ಲಿ ಬಲಿಜ ಸ್ಪೋರ್ಟ್ಸ್ ಅಕಾಡೆಮಿ ಬಳ್ಳಾರಿ ವತಿಯಿಂದ ಆಯೋಜಿಸಿದ್ದ ಬಲಿಜ ಪ್ರೀಮಿಯರ್ ಲೀಗ್ ಸೀಸನ್ 2 ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಎಲ್ಲ ಆಟಗಾರರಿಗೆ ಶುಭಾಶಯಗಳನ್ನು ತಿಳಿಸಿ ಆಯೋಜಕರ ಮತ್ತು ಆಟಗಾರರ ಜೊತೆ ಕ್ರಿಕೆಟ್ ಆಟ ಆಡುವ ಮೂಲಕ ಶುಭ ಕೋರಿ ನಂತರ ಸಭೆಯನ್ನ ಉದ್ದೇಶಿಸಿ ಮಾತನಾಡಲಾಯಿತು. ಈ ಸಂದರ್ಭದಲ್ಲಿ ಬಳ್ಳಾರಿ ಜಿಲ್ಲೆಯ ಬಲಿಜ ಸಂಘದ ಅಧ್ಯಕ್ಷರಾದ ರಮೇಶ್ ಬುಜ್ಜಿ ಅವರು ಮತ್ತು ಸಂಘದ ಪದಾಧಿಕಾರಿಗಳು ಹಾಗೂ ಬಳ್ಳಾರಿ ಜಿಲ್ಲೆಯ ಪಕ್ಷದ ಅಧ್ಯಕ್ಷರಾದ ಅನಿಲ್ ಕುಮಾರ್ ಮೂಕಾ ಅವರು ಈ ಸಭೆಯಲ್ಲಿ ಉಪಸ್ಥಿತರಿದ್ದರು. ಇವತ್ತು ಈ ಮಕ್ಕಳಿಗೆ ಒಳ್ಳೇದಾಗಬೇಕು ಅನ್ನಂತ ಕಾರಣದಿಂದ ಇವತ್ತು ಬಲಿಜ ಸ್ಪೋರ್ಟ್ಸ್ ಅಕಾಡೆಮಿ ಅಂತ ಹಿಡ್ಕೊಂಡು ಅನುಕೂಲ ಮಾಡುವಂತ ಕೆಲಸ ಮಾಡಿದಾರ. ಇವರೆಲ್ಲರೂ 10 ಮಂದಿ ಸೇರಿಕೊಂಡು ಈ ಕ್ರಿಕೆಟ್ ಆಯೋಜನೆಯನ್ನು ಮಾಡಿದಾರೋ ಅವರು ಯಾರ ಹೆಸರು ಮೇಲೆ ಆಯೋಜನೆ ಮಾಡಿದಾರ? ಶ್ರೀ ಯೋಗಿ ನಾರಾಯಣ ಸ್ವಾಮಿ ಅವರ ಪ್ರಸನ್ನ ಅವರ ಹೆಸರು ಮೇಲೆ ಪ್ರಾರಂಭವನ್ನು ಮಾಡಿದ್ದಾರೆ. ಯೋಗಿ ನಾರಾಯಣ ಸ್ವಾಮಿ ಅವರು ಆಧ್ಯಾತ್ಮಿಕವಾದಂತ ಚಿಂತನೆ ಉಳ್ಳದಂತ ಒಬ್ಬ ಮಹಾನ್ ಗುರು. ಈ ನಾರಾಯಣ ಸ್ವಾಮಿ ಅವರು ಕೇವಲ ಭಾರತದಲ್ಲ ವಿದೇಶದಲ್ಲೆಲ್ಲ ಕಡೆ ಹೋಗಿ ಎಲ್ಲ ಮಕ್ಕಳಿಗೆ ಶಿಕ್ಷಣವನ್ನು ಸಿಗಬೇಕು, ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲತೆ ಆಗಬೇಕು, ಸಂಸ್ಕಾರವನ್ನು ಸಿಗಬೇಕು ಅನ್ನಂತ ಕಾರಣದಿಂದ ಇವತ್ತು ವಿದೇಶದಲ್ಲಿ ದೇಶದಲ್ಲಿ ಪ್ರಚಾರವನ್ನು ಮಾಡುವಂತ ಕೆಲಸ, ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡುವಂತ ಕೆಲಸ ಮಾಡಿದ್ದಾರೆ. ಹಂಗಾಗಿ ಇವತ್ತು ನಾನು ವಿಶೇಷವಾಗಿ 10 ಮಂದಿಯ ಈ ತಂಡದಲ್ಲಿದ್ದಂಥವರು ಈ ಆಯೋಜನೆ ಮಾಡಿದಂತ ಬಲಿಜ ಸ್ಪೋರ್ಟ್ಸ್ ಅಕಾಡೆಮಿ ಎಲ್ಲ 10 ಮಂದಿ ಕೂಡ ನಾನು ವಿಶೇಷವಾಗಿ ನನ್ನ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಗಳು ಕೂಡ ನಾನು ಸಲ್ಲಿಸ್ತೇನೆ. ನೀವು ಉಳಿತಾಯದಲ್ಲಿ ಸೇವೆಯನ್ನು ಮಾಡಿ ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರಿ. ಇದು ದೊಡ್ಡ ಮಟ್ಟಕ್ಕೆ ಅಂದ್ರೆ ರಾಷ್ಟ್ರ ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆ ಮುಟ್ಟಂತ ಕಾರ್ಯಕ್ರಮ ನಮ್ಮ ಹೆಸರು ಆಗ್ಲಿ, ನಮ್ಮ ಊರು ಕೀರ್ತನೆಗಳು ಬೆಳೀಲಿ ಅನ್ನಂತ ಮಾತನ್ನು ಹೇಳ್ತಾ ಎಲ್ಲ ಪಾರ್ಟಿಸಿಪೆಂಟ್ಸ್ಗೆ, ಎಲ್ಲ ಕ್ರಿಕೆಟ್ ಪಂದ್ಯಾವಳಿಗಳಿಗೆ, ಅವರೆಲ್ಲ ಟೀಮ್ಗಳಿಗೆ ಬೆಸ್ಟ್ ಆಫ್ ಲಕ್, ಸಕ್ಸಸ್ ಆಗಂತ ಕೆಲಸ ಆಗ್ಬೇಕು ಅಂತ ಹೇಳಿ ಅಂತ ನನ್ನ ಮಾತುಗಳು ಮುಕ್ತಾಯ ಮಾಡ್ತೇನೆ. ಈ ಬಲಿಜ ಸಮುದಾಯ ಏನಿದೆನೋ ಮುಂಚೆ ಇದು ಕೂಡ ದಾನ ಧರ್ಮಗಳ ವಿಚಾರದಲ್ಲಿ ಬಹಳಷ್ಟು ಎತ್ತಿದ ಕೈ ಯಾವುದನ್ನ ಇದ್ರೆ ಇದು ಬಲಿಜ ಸಮುದಾಯ. ಯಾಕಂದ್ರೆ ನಾನು ಮುಂಚೆಯಿಂದ ಕೂಡ ನಾನು ನೋಡ್ಕೊಂತ ಬರ್ತಾನೆ ಇದ್ದೀನಿ. ಎಸ್ ಸಿಂಗಣ್ಣವ್ರನ್ನ ಹಿಡ್ಕೊಂಡು, ಅದೇ ರೀತಿ ರಮೇಶ್ ಬುಜ್ಜಿ ಅವ್ರನ್ನ ಆದಿಯನ್ನು ಹಿಡ್ಕೊಂಡು
ನಿರಂಜನ್ ನಾಯ್ಡು ಅವ್ರನ್ನ ಆದ್ಯನ ಇಟ್ಕೊಂಡು ಇವತ್ತು ಅನೇಕ ಮಂದಿ ಮಹನೀಯರನ್ನ ನಾವು ನೋಡ್ಕೊಂತ ಬಂದಿವಿ. ಅವ್ರ ಕೈಲಾದಷ್ಟು ಅವರು ಸಹಾಯವನ್ನು ಮಾಡಿಕೊಂತ ಈ ಸಮುದಾಯ ಬಂದಿದೆ. ಇವತ್ತು ಹಿಂದೂ ಸಂಪ್ರದಾಯ ಎಲ್ಲರ ಹಿರಿಯಂದ್ರಿಗಿನ ಇವತ್ತು ಈ ಬಲಿಜ ಸಮುದಾಯದಲ್ಲಿ ಇವತ್ತು ಹಿಂದೂ ಸಂಪ್ರದಾಯವನ್ನು ನಾವೆಲ್ಲರೂ ನೋಡ್ಬೋದು. ಹಾಗಾಗಿ ವಿಶೇಷವಾಗಿ ಇವತ್ತು ಇಷ್ಟೊಂದು ಒಳ್ಳೆ ಕೆಲಸ ಮಾಡಿದಾರ, ಪ್ರಾರಂಭಿಸಕ್ಕೆ ಅನ್ಕೊಳ್ಳಾರ್ದಂತೆ. ಯಾಕಂದ್ರೆ ಇವತ್ತು ಬರ್ತೀನಿ